16 ನ್ಯೂಸ್ ಅರ್ಥಾತ್ ದೇಶದ ಬಗ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆಸಾಮ್ ಗೆಲ್ಲಿಸ್ಕೊಂಡ್ಬರೋ ಸಲುವಾಗಿ ನಮ್ಮ DK ಶಿವಕುಮಾರ್ ಅವರಿಗೆ ಉಸ್ತುವಾರಿ ವಹಿಸಿಕೊಟ್ಬಿಟ್ಟಿದ್ದಾರೆ ನಮ್ಮ ಹೈಕಮಾಂಡ್. ಯಾಕ ಅಲ್ಲಿ BJP ಆಲ್ರೆಡಿ ಅದ, ಜೊತೆಗೆ ಹೇಮಂತ್ ಶರ್ಮಾ ಮಾಜಿ ಕಾಂಗ್ರೆಸ್ಸಿಗ, ಇವತ್ತು ಹಾಲಿ BJPಗ, ಕಟ್ಟರ್ BJPಗ, ಕಟ್ಟರ್ ಮೋದಿ ಬೆಂಬಲಿಗ. ಅಂತಲ್ಲೇ ಆಸಾಮದ ಭಾಷೆ ಗೊತ್ತಿಲ್ಲದ, ಆಸಾಮನ್ನು ಸರಿಯಾಗಿ ತಿಳಿಯದ ನಮ್ಮ DK ಶಿವಕುಮಾರ್ ಅವ್ರನ್ನ ಹಾಕಿದ್ದು ಯಾಕೆ? ಹೌದು, ದೊಡ್ಡ ಸ್ಥಾನ ಒಂದು ಅನಿಸಿದ್ರು ಸಹಿತ ಇದರಲ್ಲಿ ಏನಿದೆ ಅನ್ನುವಂಥದ್ದು. ಹೋಗ್ಬೋದಾ ಇದಕ್ಕೆ DK ಶಿವಕುಮಾರ್ ಅವರು, ಅಥವಾ ಬಿಡಬಹುದಾ? ಬಿಟ್ಟರೆ ಹೈಕಮಾಂಡ್ಗೆ ಹೆಂಗನಿಗೆ ಗುರಿ ಆಗ್ಬೋದಾ? ಎಲ್ಲ ಇಲ್ಲಿದೆ, ಅನೇಕ ಸಮಸ್ಯೆಗಳಿದ್ದಾವೆ. ಆಸಾಮನ್ನು ಗೆಲ್ಲುವುದಂತ ಎರಡು ಸ್ವಲ್ಪ ಮಾತಲ್ಲ ಕಾಂಗ್ರೆಸ್ಸಿಗೆ, ಅದರಲ್ಲೂ ಗಟ್ಟಿಗೆ ಕಾಂಗ್ರೆಸ್ಸಿಗೆ DK ಶಿವಕುಮಾರ್ ಅವರನ್ನು ನೇಮಿಸಿದ್ದಾರೆ. ಇದರಿಂದ ಏನು ಚಾಲದನ, ಸಿದ್ದರಾಮಯ್ಯ ಚಾಲದನ, ಮತ್ತಾರು ಚಾಲದನ, ಅಥವಾ ಹೇಗಾದರೂ ಮಾಡಿ ಹೈಕಮಾಂಡ್ ಕಣ್ಣಲ್ಲಿ ಇವ್ರನ್ನ ಮೂಲಿ ಗುಂಪು ಮಾಡಬೇಕು ಅನ್ನೋ ವಿಚಾರ ಅದನ ಅನ್ನುವಂಥ ಅನೇಕ ಚರ್ಚೆಗಳು ಅವ್ರು ಬೆಂಬಲಿಗರು ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರು ಹೋಗ್ಬೋದಾ ಅನ್ನುವಂಥ ಮಾತು. ಹೋಗದೇ ಇದ್ದರೆ ಅನ್ನೋದು ಉತ್ತರ ಏನೂ ಇಲ್ಲ, ನೋಡ್ಬೇಕು ಅದನ್ನು. ಹೋಗಿ ಬಂದರೆ ಗೆದ್ದು ಬಂದರೆ CM ಸೀಟ್ ಸಿಗ್ತದ ಕರ್ನಾಟಕದಲ್ಲೇ, ಇದು ಸಹ ಚರ್ಚೆ ನಡೀತಾ ಇದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆದರೆ ಗೆಲುವು ಮಾತ್ರ ಭಾಳ ಕಷ್ಟ ಆಸಾಮದಲ್ಲೇ. ಅವರು ಆ್ಯಂಟಿ ಇನ್ಕಂಬನ್ಸಿ ಅಲ್ಲದ ಆಗ್ಬೋದು ಅನ್ನೋಂಥ ಒಂದು ಮಾತುಗಳು. ಅಂದ್ರೆ ಆಡಳಿತದ ವಿರೋಧಿ ಅಲ್ಲದಪ್ಪ ಬದಲಾಗ್ಬೋದು ಅನ್ನೋ ಒಂದು ದೂರದ ಆಸೆ. ಅದು ಈಡೇರಿದ್ರೆ ಮಾತ್ರ ನಿಶ್ಚಿತವಾಗಿ DK ಶಿವಕುಮಾರ್ ಅವರು ಗೆದ್ದು ಬರ್ಬೋದು, ನಾನೇ ಗೆಲ್ಲಿಸಿನ ಅಂತ ಹೇಳ್ಬೋದು. ಈ ಕರ್ನಾಟಕದಲ್ಲಿ ಹೇಳ್ತಾರೆ, ನನ್ನಿಂದ ಆಯ್ತಪ್ಪ ಗೆದ್ದೀವಿ ನಾವು ಅಂತೇಳಿ. ಆ ಮಾತಿಗೆ ಅವ್ರಿಗೆ ಇದು ಹೆಚ್ಚಿದಾರೆ. ಯಾಕಂದ್ರೆ ನಿನ್ನೆ ಹೇಳ್ತಾ ಇರ್ತಾರೆ ಅವರು, ನಾನು ಅಧ್ಯಕ್ಷದ್ದು ಎಲ್ಲ ಭಾಳ ದುಡಿದಿದ್ದೀನಿ, ಭಾಳ ತ್ಯಾಗ ಮಾಡಿದ್ದೀನಿ, ದುಡ್ಡು ಹಾಕಿದ್ದೀನಿ, ಮಾಡಿದ್ದೀನಿ. ಅದಕ್ಕೆ ಒಂದು ಪ್ರಶ್ನಾರ್ಥಕವಾಗಿ ಇಟ್ಟಿದ್ದಾರ. ಇಟ್ಟರೆ ಸಿದ್ದರಾಮಯ್ಯ ಇಡಬೇಕು, ಅವ್ರ ಬೆಂಬಲ ಇಡಬೇಕು ಅಷ್ಟೇ. ಆದ್ರೆ ಹೈಕಮಾಂಡ್ ಇದನ್ನು ಒಪ್ಪಿಲ್ಲ. ಇವತ್ತು ಹೋಗ್ತಾರ ಇಲ್ಲ ನೋಡೋಣ, ಅದು ಬಿಟ್ಬಿಡ್ರು ಅವ್ರಿಗೆ. ಆದರೆ ಇದರಿಂದ ಸೋತರು ಮಾತ್ರ ನಿಶ್ಚಿತವಾಗಿ ಅಧ್ಯಕ್ಷ ಸ್ಥಾನ ಹಾರಬಹುದು ಅನ್ನುವಂಥದ್ದು. ಈಗಾಗಲೇ ಅಧ್ಯಕ್ಷರು ಅವಿಗೆ ಎಲ್ಲರೂ ಟವೆಲ್ ಹಾಕ್ತಾ ಇದ್ದಾರೆ. ಗೊತ್ತದ ನಿಮಗೆ ಯಾರು ಹಾಕ್ತಾ ಇದ್ದಾರೆ, ಏನು ಹಾಕ್ತಾರೆ ಹೇಳಿದ್ರೆ ಏನಿಲ್ಲ. MP ಪಾಟೀಲ್ ಆಗಿರ್ಬೋದು, ಪರಮೇಶ್ವರ ಅಯ್ಯನವರಾಗಿರ್ಬೋದು, ನಮ್ಮ ಸತೀಶ್ ಜಾರಕಿಹೊಳಿ ಅವರು ಆಗಿರ್ಬೋದು, ಇನ್ನು ತಿಮ್ಮಾಪುರ ಅವರು ಆಗಿರ್ಬೋದು, ಅನೇಕ ಜನ ತಮ್ಮ ಲಾಬಿಯನ್ನು ಮಾಡಿಸುವಂಥ ಕೆಲಸ ನಡೆಸಿದ್ದಾರೆ. ಯಾಕಂದ್ರೆ ಅಧ್ಯಕ್ಷರಾದ್ರಪ್ಪ ಅಂತಂದ್ರೆ ಮುಂಬರುವ 2028 ಚುನಾವಣೆಯಲ್ಲೇ ಸಪೋಸ್ ಕಾಂಗ್ರೆಸ್ ಗೆದ್ರೆ ಆ ಅಧ್ಯಕ್ಷದಿಂದ ಅವರು CM ಆಗ್ತಾರೆ ಅನ್ನೋದು ಒಂದು ಸರಳವಾಗಿರುತ್ತಿರುವಂಥ ಒಂದು ಸೂತ್ರ. ಅದು ಬದಲಾಗ್ತದೆ ಆ ಮತ್ತು ಬೇರೆ. ಯಾಕಂದರೆ ಹಿಂದೆ ನಮ್ಮ ಪರಮೇಶ್ವರಪ್ಪನವರು ಅಧ್ಯಕ್ಷರಿದ್ದಾಗ ಅವ್ರು ಆಗಲಿಲ್ಲ. ಯಾಕಂದ್ರೆ ತಮ್ಮ ಕ್ಷೇತ್ರದಲ್ಲಿ ಸೋತರು MLA ಎಲೆಕ್ಷನ್ದಲ್ಲೇ. ಒಂದ್ರೆ ಗೆದ್ದಿದ್ರು ಆಗ್ತಿರೋ ಗೊತ್ತಿಲ್ಲ. ಯಾಕೆಂದರೆ ಅಲ್ಲಿ ಸಿದ್ದರಾಮಯ್ಯನವರು ಪ್ರಬಲವಾಗಿ ಸ್ಪರ್ಧೆಯಾಗಿದ್ದರು. ಹೀಗಾಗಿ ಅಧ್ಯಕ್ಷರು ಒಂದು ಅವಕಾಶ ಇರ್ತದೆ ಅನ್ನುವಂಥದ್ದು ಒಂದು ಸಾವಕಾಶ ಚಿಂತನೆ ಇವರಿಗೆಲ್ಲ. ಅದೇನೋ ಹೇಳಿ, ಈಗ ಸಿದ್ದರಾಮಯ್ಯರವರು ಈ ಪ್ಲ್ಯಾನ್ ಮಾಡಿದಾರ, ಇದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗಬಹುದು ಒಂದು. ಎರಡನೇ DK ಅವರು ಒಂದು ವೇಳೆ ಸೋತರು ಸಹಿತ ಆಸಾಮದಲ್ಲೇ ಅಷ್ಟು ಸುಲಭವಾಗಿ ಅಧ್ಯಕ್ಷ ಸ್ಥಾನವನ್ನು ಬಿಟ್ಟು ಕೊಡ್ತಾರ ಅನ್ನೋದು ಮತ್ತೊಂದು ದೊಡ್ಡ ಪ್ರಶ್ನೆ ಇಲ್ಲದ. ಯಾಕಂತಂದ್ರೆ ಈಗಾಗಲೇ ನಿಮ್ಗೆ ಗೊತ್ತದ 2ನೇ ನಂಬರ್ ಅವರ ಇದ್ದಾರಪ್ಪ ಅಂದರೆ ಈಗಾಗಲೇ ಹೈಕಮಾಂಡ್ದಲ್ಲೂ ಇರುತ್ತಿರುವಂಥ ವಿಷಯ. ಯಾಕಂದ್ರೆ ಅದು ಪೂರ್ತಿಯಾಗಿ ನೆಗೆಟಿವ್ ಆಗಿ ಮಾತಾಡೇ ಇಲ್ಲ ಹೈಕಮಾಂಡ್. ಏನಾದರೂ ಪ್ಲ್ಯಾನ್ ಮಾಡ್ತಾ ಬಂದು ಬದುಕಿ ಸರಿಸೋದು ಅಷ್ಟೇ. ಈಗ ತೋರ್ತಕ್ಕ ಬಲಿಷ್ಠರಿದ್ದಾರೆ, ನೋಡಿದ್ದಾರೆ ಅವರು. ಇವತ್ತಿನ ಮಟ್ಟಿಗೆ ಸಿದ್ದರಾಮಯ್ಯ ಬಲಿಷ್ಠರಿದ್ದಾರೆ. ಮತ್ತು ಆ ರಾಷ್ಟ್ರೀಯ ಮಟ್ಟದಲ್ಲೇ ಒಂದು ಹಿಂದುಳಿದ ನಾಯಕಪ್ಪ ಅನ್ನೋದು ಹೆಸರದ. ಹೀಗಾಗಿ ಅವರ ವ್ಯಕ್ತಿತ್ವ ನಮ್ಮ DK ಶಿವಕುಮಾರ್ ಹಾಯ್ ಇರೋದ್ರಿಂದಾಗೆ ಇವತ್ತು ಸಿದ್ದರಾಮಯ್ಯ ಏನೋ ಬಚಾವ್ ಆಗ್ತಾ ನಡೆದಿದ್ದಾರೆ. ಅವರು ಅದಕ್ಕೆ ಟಕ್ಕರ್ ಕೊಡ್ಸಲ ಬಂದಿದ್ದಾರೆ. DK ಅವರು ಭಾಳ ಜೋರ್ದಾರ್ ಟಕ್ಕರ್ ಕೊಡ್ತಾ ಬಂದಿದ್ದಾರೆ, ಅದೇನು ಸಾಣದಲ್ಲ. ಯಾಕಂದ್ರೆ ಸಿದ್ದರಾಮಯ್ಯನವ್ರು ನಾನಾ ರೀತಿ ಸರ್ಕಸ್ ಮಾಡ್ಬೇಕಾಗ್ಯದ. ಒಮ್ಮೆ ಸತೀಶ್ ಅವ್ರು ಮುಂದೆ ತೊಗೊಂಬರ್ತಾರೆ, ಒಮ್ಮೆ ಪರಮೇಶ್ವರ ಅವ್ರು ಮುಂದೆ ತೊಗೊಂಬರ್ತಾರೆ, ಅಥವಾ ದಲಿತರು ಮುಂದೆ ತೊಗೊಂಬರ್ತಾರೆ. ಅದೇ ಕಾಲಕ್ಕೆ ಅಧ್ಯಕ್ಷರು ಮತ್ತೆ ಯಾರು ಮಾಡ್ತಾನೆ ಹೇಳ್ತಾರೆ. 3 ಡೆಪ್ಯೂಟಿ CMಗಳನ್ನ ಮಾಡ್ತಾನೆ ಅಂತ ಹೇಳ್ತಾರೆ, ಅಧ್ಯಕ್ಷರು ಬದಲು ಮಾಡ್ತಾನೆ ಅಂತ ಹೇಳ್ತಾರೆ. ಏನೇನು ಎಷ್ಟು ಸುರುಗಿ ಸುತ್ತಾ ಇರ್ತಾರೆ ಅಂದ್ರೆ ಆ ಪ್ರಮಾಣದಲ್ಲೇ ಸಿದ್ದರಾಮಯ್ಯ ಅವರು ಸುರುಗಿ ಸುತ್ತೋದು ನೋಡಿದಾಗ DK ಅವರ ಬಲಾಢ್ಯತನ ಯಾರ್ಯಾವ್ದು ಅರ್ಥ ಆಗ್ತದೆ. ಅದರಲ್ಲೂ ಮುಖ್ಯವಾಗಿ
ಹೈಕಮಾಂಡದಲ್ಲ ಇವರ ಅತ್ಯಂತ ಪ್ರೀತಿ ವ್ಯಕ್ತಿಗಳು ಈಗ ಎಲ್ಲರಿಗೂ ಗೊತ್ತಿದ್ದ ವಿಷಯ ಅದ. ಅದಕ್ಕೆ ಈಗ ಒಂದು ಎದ್ದಿದ್ದೇನಪ್ಪ ಅಂದ್ರೆ ಅಧ್ಯಕ್ಷ ಸ್ಥಾನ ಒಂದು ವೇಳೆ ಸೋತು ಬಂದ್ರೆ ಎಲ್ಲೇ ಈ ಒಂದು ಆಸಾಂ ಚುನಾವಣೆಯಲ್ಲೇ ಅದನ್ನು ಇಳಿಸಿ ಅಧ್ಯಕ್ಷ ಸ್ಥಾನಕ್ಕೆ ಬೇರೆದವ್ರನ್ನ ನೇಮಿಸ್ಬೋದಾ ಅನ್ನುವಂಥ ಮತ್ತೊಂದು ಚರ್ಚೆ ಜೋರು ಇಲ್ಲದ. ಸಿದ್ದರಾಮಯ್ಯರು ಮಾಡಿದ್ದು ಸೆಳೆತನ ಇಲ್ಲೇ ಅದು ಅದೇ ಕಾಲಕ್ಕೆ ಡಿ ಕೆ ಶಿವರು ಹೋಗಿ ಮಾಡಿ ಜಾಣತನ ಇದು ಕಂಡು ಬರ್ತದೆ. ಆದರೆ ಡಿ ಕೆ ಶಿವರು ಸುಲಭವಾಗಿ ಒಪ್ಕೊಳ್ತಾರೆ ಅನ್ನೋದು ಸಹಿತ ಮತ್ತೊಂದು ದೊಡ್ಡ ಪ್ರಶ್ನೆ ಅದ. ಅನ್ಬೋದು ನಾವು ಡಿ ಕೆ ಶಿ ಅವರೆಲ್ಲ ಹೈಕಮಾಂಡ್ ಹೇಳಿ ಕೇಳ್ತಾರೆ. ಬಟ್ ಈಗ ಅವರು ಒಂದು ಏನಪ್ಪ ಅಂತಂದ್ರೆ ಒಂದು ಜಾಳನ ಊಹಿಸ್ಬಿಟ್ಟಿದ್ದಾರೆ. ನಾನು ಹೆಚ್ಚು ಕಡಿಮೆ ನನಗೆ ಆಪ್ಷನ್ಸ್ ಅದಾವ್ರಿ ಅಂತೇಳಿ. ಆಪ್ಷನ್ಸ್ ಅಂದ್ರೆ ಏನು? ಬಿ ಜೆ ಪಿಗೆ ಹೋಗಿ ನಾನು ಸೇಮ್ ಆಗಬಲ್ಲೆ, ನಾನು 44 ಜನರನ್ನ ಹಾರಿಸಬಲ್ಲೆ ಶಾಸಕರನ್ನ ಅನ್ನುವಂಥ ಸೂಕ್ಷ್ಮ ಮೆಸೇಜ್ ಕೊಟ್ಟಿದ್ದಾರೆ ಅವರು. ಆದರೆ ಸುಲಭ ಅಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಾಗ್ತದೆ, ಅದೇನು ದೊಡ್ಡ ಪ್ರಶ್ನೆ ಅಲ್ಲ. ಯಾಕಂತಂದ್ರೆ 40-45 ಜನ ತೊಗೊಂಡು ಹೋಗ್ಬೇಕಪ್ಪ ಅಂದ್ರೆ ಅಷ್ಟು ಕಷ್ಟ ಸಾಧ್ಯ, ಅದು ಅಸಾಧ್ಯ ಅಂದ್ರೆ ಅಡ್ಡಿ ಇಲ್ಲ. ಹೀಗಾಗಿ ಇವತ್ತು ಈ ಒಂದು ಏನೋ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಈ ಪ್ಲ್ಯಾನ್ ಎಷ್ಟು ಮಟ್ಟಿಗೆ ಯಶಸ್ಸು ಆಗ್ತದೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಪ್ಲ್ಯಾನ್ ಮಾತ್ರ ಜೋರು ಇಳಿದ. ಇದೆಲ್ಲ ನೋಡಿದಾಗ ಒಮ್ಮೆ ಅನ್ನಿಸ್ತದೆ, ಈ ರಾಜಕಾರಣಿಗಳು ಏನಪ್ಪ ಇವರು ಎದ್ದ ತಕ್ಷಣ ಇದೇ ವಿಚಾರ ಮಾಡ್ತಾರ, ಇವ್ರಿಗೇನು ಜನರ ಚಿಂತನೆ ಮತ್ತೇನು ಗ್ಯಾರಂಟಿ ಕೊಟ್ಟಿವಲ್ರಿ ಕೇಳಿದ ಕೂಡ ಹೇಳಿಬಿಟ್ರೆ ಮುಗಿತೆ ನಾವು ಅಂತೇಳಿ. ಯಾಕಂದ್ರೆ ಇವೆಲ್ಲ ಬರೀ ಇವತ್ತು ಚರ್ಚೆ ಎದ್ದ ತಕ್ಷಣ ನಾವು ಅದನ್ನೇ ಮಾಡ್ತಾ ಇರ್ತೀವಿ. ಅದು ಕೂಡ ಏನಪ್ಪ ಅಂತೇಳಿ ಇವತ್ತು ಬಡತನದ ಬಗ್ಗೆ ಆಗಿರ್ಬೋದು, ಮತ್ತೊಂದ್ರ ಬಗ್ಗೆ ಆಗಿರ್ಬೋದು. ಹೌದು, ಹಸು ಮುಕ್ತ ಮಾಡಿದ್ವಿ, ಅಕ್ಕಿ ಕೊಡ್ತಾ ಇದ್ವಿ, ಅನ್ನ ಭಾಗ್ಯ ಐತಿ, ಮತ್ತೇನು ಭಾಗ್ಯಗಳೆಲ್ಲ ಭಾಗ್ಯ ಸಾಗಿಸ್ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಆದರೆ ಉದ್ಯೋಗ ಭಾಗ್ಯ ಇಲ್ಲದ್ರಿ. ಯಾಕಂದ್ರೆ ಶಾಶ್ವತ ಪರಿಹಾರ ಏನಪ್ಪ ಅಂದ್ರೆ ಉದ್ಯೋಗ ಕೊಡುವಂಥದ್ದು ಎಲ್ಲದ ತೆಗೆದುಕೊಳ್ಳಿ. ಈಗ ಏನೋ ಘೋಷಣೆ ಮಾಡ್ತಾನೆ ಅಂತ ಹೇಳ್ತಾನೆ ಬಂದಿದ್ದಾರೆ. 70,000 ಟೀಚರ್ ಕೊರತೆ ಅದ. ಮಾಡೋಣ ಟೀಚರ್ 32,000 ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾವಾಗ ಆಗೋದು ಅಂತ ಹೇಳಿದ್ರಲ್ಲ, ಕಾರ್ಯಕ್ಕೆ ಬರಬೇಕು ಅಂದಾಗ ಅದು ಏನಪ್ಪ ಅಂದ್ರೆ ಗೆಲುವು ಅಂತ ಹೇಳಬೇಕಾಗಿದೆ. ಏನೂ ಇರಲಿ, ಈಗ ಮಾತ್ರ ಈಗಿನ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಅವರನ್ನ ಅಲ್ಲಾಡಿಸೋದು ಕಷ್ಟ ಆದರೂ ಸಹಿತ ಈ ಪ್ಲ್ಯಾನ್ ನಡೆದು ಅಂತೇಳಿ ಕೇಳಿ ಬರ್ತಾ ಇದ್ದಾವೆ. ಇದರಲ್ಲಿ ಒಂದು ವೇಳೆ ನಮ್ಮ ಡಿ ಕೆ ಶಿವರು ತಿಳ್ಕೊಂಡಂಗೆ 40-45 ಮಂದಿ ತೊಗೊಂಡು ಹೋಗ್ತನು ಅನ್ನುವಂಥ ಒಂದು ಏನದಲ್ಲ, ಅದು ಒಂದೇನೋ ವಿಚಾರ ಅದ. ಅದು ಒಂದು ವೇಳೆ ಅದನ್ನು ವಿಚಾರ ತಿಳಿದು ಹಾಕೊಂಡು ಮಾಡಿದರೆ ಭಾಳ ಕಷ್ಟ ಐತಿ ಇವ್ರಿಗೆ ಅನ್ನೋದಷ್ಟು ಸತ್ಯ. ಹಾಗೆ ಅದೇ ರೀತಿಯಾಗಿ ಇವತ್ತು ಹೈಕಮಾಂಡ್ ಹಿಡ್ಕೊಂಡು ಅವ್ರು ಹೇಳಿದಂಗೆ ಕೇಳಿಕೊಂಡು ಮಾಡಿ ಸಿದ್ದರಾಮಯ್ಯನಂತೆ ಮೋಸ್ಟ್ ಪ್ರಾಬಲಿ 2028ರವರೆಗೆ CM ಸ್ಥಾನದಿಂದ ಇಳಿಸೋದು ಕಡು ಕಷ್ಟ. ಯಾಕಪ್ಪ ಅಂತಂದ್ರೆ ಈಗಂತ ನೋಡ್ರಿ ಬಜೆಟ್ ಆಯಿತು, ಬಜೆಟ್ ಆದ ಮಂಡಳಿ ಆದ್ಮೇಲೆ ಈ ವರ್ಷ ಮುಗ್ದಂಗೆ ಆಗೋಗ್ಬಿಡ್ತದೆ. ಮತ್ತು ನೆಕ್ಸ್ಟ್ ಉಳಿದು 2 ಬಜೆಟ್ಗಳು 5 ವರ್ಷದ್ದು 2 ಬಜೆಟ್ದಾಗ ಏನು ಮಾಡೋಕ್ಕೆ ಸಾಧ್ಯದಪ್ಪ ಇವರು ಅನ್ನೋದು ಅಷ್ಟು ಸತ್ಯದ. ಯಾಕಂದ್ರೆ ಅಷ್ಟರೊಳಗೆ ಇವರು ಏನು ಬಂದ ಪ್ರಗತಿ ಮಾಡಿ ಡಿ ಕೆ ಶಿವರು ಕೊಟ್ಟರು ಸೇಮ್ ಸೀಟ ಅವರು ಸಿದ್ದರಾಮಯ್ಯ ಉತ್ತಮವಾದ ಬಜೆಟ್ ಕೊಡ್ಬೋದಾ, ಇಲ್ಲ ಮೋದಿ ಕೊಟ್ಟಂಥ ಬಜೆಟ್ ಕೊಡ್ಬೋದಾ ಏನು ಗೊತ್ತಿಲ್ಲ. ಯಾಕೆಂತಂದ್ರೆ ಅವ್ರ ತಲೆಯಲ್ಲಿ ಏನು ಉಳಿತದೋ ಅವ್ರಿಗೆ ಬಿಟ್ಟಂಥ ವಿಷಯ. ಬಟ್ ಅವ್ರ ವಿಚಾರ ನೋಡಿದಾಗ ಸಹಜವಾಗಿ ಒಂದಿಷ್ಟು ರೈಟ್ ವಿಂಗ್ದವ್ರು ಇದ್ದಾರೆ, ಅದೇ ಕಾಲಕ್ಕೆ ಒಂದಿಷ್ಟು ಕಾರ್ಪೊರೇಟ್ ಪರ ಇದ್ದಾರೆ, ಅಂಥ ಬಜೆಟ್ ಕೊಡ್ಬೋದು. ಬಟ್ ಜನಕ್ಕೆ ಎಷ್ಟು ಮಂದಿ ಉಪಯೋಗ ಆಗ್ಬೋದದ ಅನ್ನೋದು ಅಷ್ಟು ಚಿಂತನಾರ್ಹದ. ಇಂಥ ಒಟ್ಟಿನಲ್ಲೆಲ್ಲ ಗೊಂದಲದ ಈ ಸಂದರ್ಭದಲ್ಲೇ ಅಧ್ಯಕ್ಷ ಸ್ಥಾನವನ್ನು ಹೇಗಾದರೂ ಮಾಡಿ ತಮ್ಮ ಕಡೆ ತೊಗೊಳ್ಬೇಕು ಅನ್ನುವಂಥ ಒಂದು ಸಾಹಸಕ್ಕೆ ನಮ್ಮ ಸಿದ್ದರಾಮಯ್ಯ ಹೇಳಿದ್ದಾರೆ ಅಂತ ಅನಿಸ್ತದ. ಬಟ್ ಅದನ್ನು ಸಹಿತ ಅಷ್ಟು ತೊಗೊಳ್ಳೋದು ಅವ್ರಿಗೂ ಅಷ್ಟೇ ಕಷ್ಟ ಅದ. ಯಾಕಪ್ಪ ಅಂತಂದ್ರೆ ಡಿ ಕೆ ಶಿವರು ಅಷ್ಟು ಸುಲಭದ ಇದಲ್ಲ, ವ್ಯಕ್ತಿ ಅಲ್ಲ, ಅದು ಬಂಡೇಗಲ್ಲು ಅನ್ನೋದು ರುಜುವಾದ ಹಲವು ಸಲ ಆಗ್ತಾ ಬಂದದು. ಮತ್ತು ಕಟ್ಟರ್ ಕಾಂಗ್ರೆಸ್ಸಿಗೆ ಇಂಥ ಪ್ರಸಂಗದಲ್ಲೇ ಸುಮ್ಮನೆ ಇಲ್ಲದ ಸಮಸ್ಯೆಗಳನ್ನ ಹೇಳ್ಕೊಂಡು ಮೈ ಮೇಲೆ ಹಾಕೊಂಡಿದ್ದು ಇಬ್ಬರು ಬೇಕಾಗಿದ್ದಾರೆ ಕಾಂಗ್ರೆಸ್ಸಿಗೆ. ಸುಮ್ಮನೆ ಈಗ ತೆಲ್ಲೂ ಬೇಡಪ್ಪ ಅಂತ ಏನೋ ಆಸಾಮ್ ಗೊತ್ತಿರ್ಬೋದು ಹೈಕಮಾಂಡ್. ಯಾಕಂದ್ರೆ ಈಗ ಎದ್ದ ತಕ್ಷಣ ನಾನು CM ಮಾಡ್ರಿ, ನಾನು CM ಮಾಡಿದ್ವಿ ಸುತ್ತ ಹಾಕೋದು, ಅವ್ರ ಬೆಂಬಲಗಳಿಂದ ಹೇಳಿಸ್ಕೊಳ್ಳೋದು ಮಾಡೋದು ಬೇಜಾರಾಗಿರ್ಬೋದು. ಮೋಸ್ಟ್ ಪ್ರಾಬಬ್ಲಿ ಅವ್ರು ಅದಕ್ಕೆ ಅಲ್ಲಿ ಹಾಕಿರ್ಬೋದು ವಿನಃ ಅಧ್ಯಕ್ಷ ಸ್ಥಾನಕ್ಕೆ ಬದಲ ಮಾಡೋ ಸಲುವಾಗಿ ಅಲ್ಲಿ ಸೋಲ್ ಬದಲು ಮಾಡ್ತಾರೆ ಅನ್ನೋದು ಏನು ವಾತಾವರಣ ಅದಲ್ಲ, ಇದು ಅಷ್ಟು ಸುಲಭ ಇಲ್ಲ ಅನ್ನೋದು ಮಾತ್ರ ಹೇಳ್ಬೇಕಾಗಿದೆ. ಆಸಾಮಿಗೆ ಏನೂ ಗೊತ್ತಿಲ್ಲ ಇವರು. ಬಟ್ ಕರ್ನಾಟಕದಲ್ಲೇ ಒಬ್ಬ ಏನಪ್ಪ ಅಂದ್ರೆ ಸಿದ್ದರಾಮಯ್ಯ ನಂತರದಲ್ಲಿ ಕಾಂಗ್ರೆಸ್ನಲ್ಲೇ ಒಬ್ಬ ಪ್ರಬಲ ನಾಯಕ, ಬಲಿಷ್ಠ ನಾಯಕ ಅವು ಅನ್ನೋದು ಅಷ್ಟು ಸತ್ಯದ. ಜೊತೆಗೆ ದೋಷಗಳಿಂದ ಎಲ್ಲರೂ ಅದ್ರ ಬಗ್ಗೆ ಹೇಳೋ ಏನದ ಭ್ರಷ್ಟ ಇದ್ದ ಹಾಗಿದೆ ಎಲ್ಲ ವಾದ ಮಾಡ್ಬೋದು. ಭ್ರಷ್ಟ ಇದ್ದವ್ರು ಯಾರಿದ್ದಾರೆ ಇಷ್ಟರೊಳಗೆ ಒಂದು ಮಾತಿನ ಒಬ್ಬರ ಹೆಸರು ಹೇಳ್ರು ಯಾರಿದಾರಪ್ಪ ಅಂತೇಳಿ. ಮತ್ತು ಈಗ ಸಿದ್ದರಾಮಯ್ಯ ರೀತಿ ಅದು ದಲಿತ CM ಮಾಡೋನು ಹಾಗೆ ಮಾಡೋನು ಹೀಗೆ ಮಾಡಿ ನಡೆಸಿದಾರೆ. ಒಟ್ಟು ಕುರ್ಚಿ ಸುತ್ತ ಹಾಕೋದು ಇದು ಬಿಟ್ಟು ಜನಪರವಾದ ಕಾರ್ಯಗಳು ಮಾಡಿದ್ರೆ ಭಾಳ ಯೋಗ್ಯ. ಅದೇ ಕಾಲಕ್ಕೆ ಡಿ ಕೆ ಶಿ ಅವರು ಈ ಅಧ್ಯಕ್ಷ ಸ್ಥಾನವನ್ನು ಅಷ್ಟು ಸುಲಭ ಬಿಟ್ಟು ಕೊಡೋದಿಲ್ಲ ಅನ್ನೋದು ಸಹಿತ ನಾವು ಈಗಾಗಲೇ ಮನನ ಮಾಡ್ಕೊಳ್ಳೋಂಥ ವಿಷಯದ. ನೋಡಿದ್ರು ಏನಾಗ್ತದ. ನಮ್ಮ AB ಪಾಟೀಲ್ ಅವರು, ನಮ್ಮ ಸತೀಶ್ ಜಾರಕಿಹೊಳಿ ಅವರು, ಅದೇ ಕಾಲಕ್ಕೆ ನಮ್ಮ ಪರಮೇಶ್ವರಪ್ಪ ಅವರು,
ಮತ್ತು ನಮ್ಮ ಯಾರಪ್ಪ ತಿಮ್ಮಾಪುರದವರಾಗಿರ್ಬೋದು ಮತ್ತಾರೋ ಆಗಿರ್ಬೋದು, ಇವರೆಲ್ಲ ಕೂಡ ಪ್ರಯತ್ನ ಮಾಡಿ ಡಿ ಕೆ ಶಿ ಅವ್ರನ್ನ ಅಧ್ಯಕ್ಷ ಸ್ಥಾನದಿಂದ ಬದಿಗೆ ಸರಿಸ್ತಾರ, ಅದು ಅಂದ್ಕೊಂಡಷ್ಟು ಸುಲಭ ಇಲ್ಲ. ಆದರೂ ಪ್ರಶ್ನೆ ಮಾತ್ರ ಎದ್ದದೆ ಇವತ್ತು. ಇದಕ್ಕೆ ಉತ್ತರ ಡಿ ಕೆ ಶಿ ಅವರು ಕೊಡಬೇಕು, ಇಲ್ಲ ಸಿದ್ದರಾಮಯ್ಯ ಕೊಡಬೇಕು, ಇಲ್ಲ ಅವ್ರು ವಿರೋಧಿಸುವಂಥ ಇನ್ನುಳಿದವರೆಲ್ಲ ಕೊಡಬೇಕು ಅಂತ ಹೇಳ್ತಾ, ಡಿ ಕೆ ಶಿ ಮಾತ್ರ ಅಧ್ಯಕ್ಷ ಸ್ಥಾನ ಬಿಡೋದು ಒಂದು ಸ್ವಲ್ಪ ಕಡು ಕಷ್ಟ. ಅದೇ ರೀತಿ ಸಿ ಎಮ್ ಅವರು ಅಂದರೆ ಸಿದ್ದರಾಮಯ್ಯ ಅವರು ಸಿ ಎಮ್ ಪಟ್ಟ ಬಿಡೋದು ಅದು ಕಡು ಕಷ್ಟ. ಎರಡೂ ಕಷ್ಟ ಕೆಲಸ. ಯಾಕಂದರೆ ಇಬ್ಬರೂ ಹೈಕಮಾಂಡಿಗೆ ಬೇಕಾದಂಥವ್ರು ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗ್ಬೋದು. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದು ನಿಲ್ಲಿಸ್ಬಿಟ್ಟು S60 ನ್ಯೂಸ್ ಅರ್ಥ ಸೇರಿಸಿ ತರ ವಂದನೆಗಳು.